ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದ ಡ್ರೈ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಬನಾನಾ ಡ್ಯಾಶ್ಯೂರ್ ತೊಗೊಂಡಿರೋವಂಥ ಕಸ್ಟಮರು ನನಗೆ ಈ ಬನಾನಾ ಕೊಟ್ಟು ಕಳಿಸಿದ್ದಾರೆ. ಇದು ಎಳೆಕಾಯ ಅಥವಾ ಏಲಕ್ಕಿ ಬಾಳೆಕಾಯ ಗೊತ್ತಾಗಲಿಲ್ಲ ನನಗೆ. ಸೊ ಇಷ್ಟು ಸಣ್ಣ ಕಾಯಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನನಗೆ ಈ ರೆಸಿಪಿ ಫ್ಲ್ಯಾಶ್ ಆಯಿತು. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ಇದನ್ನು ಬನಾನನ ಕಟ್ ಮಾಡಬೇಕಾದ್ರೆ ಕೈಗೆ ಮತ್ತು ಚಾಕುಗೆ ನೀವೇನು ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಆಯಿಲ್ನ ಸ್ಮಿಯರ್ ಮಾಡಬೇಕು, ಇಲ್ಲಾಂದರೆ ಕೈಯೆಲ್ಲ ಕಪ್ಪು ಆಗಿಬಿಡುತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡು ಮೊದಲೇ ಒಂದ್ಸಲಿ ವಾಶ್ ಮಾಡಿದ್ದೆ, ಆದರೂ ಇವಾಗ ಮತ್ತೆ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈ ಬನಾನಾ ಮೇಲೆಲ್ಲ ಸ್ವಲ್ಪ ಡಸ್ಟ್ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಒಂದೊಂದು ಈ ಥರ ಉಜ್ಜಿ ತೊಳೆದ್ಬಿಟ್ರೆ ಅದರಲ್ಲಿ ಮೇಲಿರೋ ಡಸ್ಟ್ ಎಲ್ಲ ಹೊಟ್ಟೋಗುತ್ತೆ. ಸೊ ಇವಾಗ ಬಾಳೆಕಾಯಿ ತೊಗೊಂಡಿರ್ತೀವಲ್ವ, ನೀರಲ್ಲಿ ಕೈ ಆಡಿಸೋದಕ್ಕೆ ಎಣ್ಣೆ ಅಂಶ ಕಡಿಮೆ ಆಗಿದೆ ಮತ್ತು ಎಣ್ಣೆ ಹಚ್ಕೊಂಡು ನೋಡಿ ಈ ಥರ ತೊಟ್ಟನ್ನು ತೆಗಿಬೇಕಾದ್ರೆ ಒಂದು ಸ್ವಲ್ಪ ಕಟ್ ಮಾಡಿ ಈ ಥರ ಪುಲ್ ಮಾಡಿದ್ರೆ ಅದು ಹೊರಗಡೆ ಇರೋವಂತಹ ಗ್ರೀನಿಶ್ ಲೇಯರು, ಅಂದರೆ ಕಂಪ್ಲೀಟಾಗಿ ತೆಗಿಬಾರ್ದು, ಸ್ವಲ್ಪ ಮೇಲೆ ನಾರು ಥರ ಇರೋಂಥದ್ದು ಮಾತ್ರ ತೆಗಿಬೇಕು. ಕಂಪ್ಲೀಟಾಗಿ ಗ್ರೀನ್ ಕಲರ್ನ ತೆಗಿಬಾರ್ದು. ನೋಡಿ, ಒಂದು ಲೇಯರು ಔಟ್ಸೈಡ್ ಇರೋದು ಮಾತ್ರ ತೆಗಿತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಹಾಗೆ ಉಳಿಸ್ಕೋಬೇಕು, ಯಾಕಂದರೆ ಅದರಲ್ಲಿ ಮಿನರಲ್ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ಫೈಬರ್ ಅಂಶ ಕೂಡ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ರಿಟೈನ್ ಮಾಡ್ಕೋಬೇಕು. ಹಾಗೆಯೇ ಇದನ್ನೆಲ್ಲ ನೀಟಾಗಿ ಮೇಲ್ಗಡೆ ಸಿಪ್ಪೆನ ತೆಗೆದಿಟ್ಕೋಬೇಕು. ಇದು ದೊಡ್ಡ ಬಾಳೆಹಣ್ಣು ಅಥವಾ ಚಿಕ್ಕ ಬಾಳೆಹಣ್ಣು, ಪಚ್ಚೆ ಬಾಳೆಹಣ್ಣು ಏನಂತ ಹೇಳ್ತೀವಿ, ಅದಾದರೆ ನಮಗೆ ಸ್ಲೈಸಸ್ ಚೆನ್ನಾಗಿರುತ್ತೆ. ಮತ್ತು 2 ಅಥವಾ 3 ಬಾಳೆಹಣ್ಣು ತೊಗೊಂಡು ನಾವು ನೀಟಾಗಿ ಈ ಥರ ಸ್ಲೈಸಸ್ ಮಾಡ್ಕೊಂಬಿಡ್ಬೋದು. ನೋಡಿ, ಇನ್ನೊಂದು ಬೌಲಲ್ಲಿ ವಾಟರ್ ತೊಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ, ಯಾಕಂದರೆ ಬನಾನಾ ಸ್ಲೈಸ್ ಮಾಡಿದ್ಮೇಲೆ ಅದನ್ನ ಹಾಗೆ ಬಿಟ್ಟರೆ ಆಕ್ಸಿಡೈಸ್ ಆಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸಿಪ್ಪೆನ ಪೀಲ್ ಮಾಡಿರೋದನ್ನೆಲ್ಲ ತೆಗೆದು ನೀಟಾಗಿ ಆ ಬೌಲಿಗೆ ಹಾಕ್ತಾಯಿದ್ದೀನಿ. ದೊಡ್ಡ ಕಾಯಿಗಳಾಗಿದ್ದರೆ ನಮಗೆ 3ರಿಂದ 4 ಆದರೆ ಸಾಕಾಗ್ತಿತ್ತು ಮತ್ತು ಕೆಲಸನೂ ಕಡಿಮೆ. ಈ ಸಣ್ಣದಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ. ಅಡುಗೆನ ಇಷ್ಟಪಟ್ಟು ಸ್ವಲ್ಪ ಪ್ರೀತಿಯಿಂದ ಮಾಡಿದ್ರೆ ಮಾಡೋರ್ಗಂತೂ ಸ್ಟ್ರೆಸ್ ರಿಲೀಫು. ಕುಕ್ಕಿಂಗ್ ಇದೆಯಲ್ಲ, ಅದು ಎಲ್ಲರಿಗೂ ಅಷ್ಟೇ ಒಂದು ಸ್ಟ್ರೆಸ್ ಬರ್ಸ್ಟರ್ ಅಂತ ಕೂಡ ಹೇಳ್ಬೋದು. ಸೊ ನಿಯಮಿತವಾಗಿ ನಾವು ಮಾಡ್ತಾ ಇರ್ತೀವಿ, ಅದನ್ನೇ ಸ್ವಲ್ಪ ಇಂಟ್ರೆಸ್ಟಿಂದ ಪ್ರೀತಿಯಿಂದ ಮಾಡಿದ್ರೆ ಏನು ಹೇಳ್ತಾರೆ, ಹೃದಯಕ್ಕೆ ಹೊಟ್ಟೆಯ ಮೂಲಕ ಹೃದಯನ ತಲುಪ್ಬೋದು ಅಂತ, ಟಮಿ ಟು ಹಾರ್ಟ್. ಸೊ ನೀವು ರುಚಿಯಾಗಿ ಹೆಲ್ತಿಯಾಗಿರೋ ಅಡುಗೆ ಮಾಡಿದ್ರೆ ಯು ಕ್ಯಾನ್ ವಿನ್ ದ ಹಾರ್ಟ್ ಅಂತ ಹೇಳ್ಬೋದು. ನೋಡಿ, ಈ ಥರ ಔಟರ್ ಲೇಯರ್ನ ತೆಗೆದ್ಮೇಲೆ ಈ ಥರ ಸ್ಲೈಸ್ ಮಾಡ್ಕೋಬೇಕು. ಅಂದರೆ ತುಂಬ ತೆಳುವು ಮಾಡಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ಮಾಗಿ ಈ ಥರ ಸ್ಲೈಸ್ ಮಾಡಬೇಕು. ಈ ಸಣ್ಣ ಬನಾನಾದಲ್ಲಿ ಒಂದು 3ರಿಂದ 4 ಸ್ಲೈಸ್ ಆಗುತ್ತೆ. ಸೊ ದೊಡ್ಡದಾದರೆ ನಾವು ಅಡ್ಡಡ್ಡನೂ ಮಾಡ್ಬೋದು, ಉದ್ದುದನೂ ಮಾಡ್ಬೋದು, ಕ್ರಾಸಾಗಿ ಕೂಡ ಮಾಡ್ಬೋದು. ಇದು ತುಂಬ ಸಣ್ಣದಿರೋದ್ರಿಂದ ನಾನು ಈ ಥರ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಈ ಫ್ರೈ ಮೊಸರನ್ನ ಜೊತೆಗೆ ಸ್ಟಾರ್ಟರ್ ಆಗಿ ಮತ್ತು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಮತ್ತೆ ಸಾಲ್ಟ್ ವಾಟರ್ಗೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಹಚ್ಚಿರೋದ್ರಿಂದ ಸ್ವಲ್ಪ ಜಾರುತ್ತೆ, ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ. ಈ ಥರ ಎಲ್ಲ ಕಟ್ ಮಾಡಿಬಿಟ್ಟು ಸಾಲ್ಟ್ ವಾಟರಲ್ಲಿ ಸೋಕ್ ಮಾಡಬೇಕು. ಈಗ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡು ಅದಕ್ಕೆ 1 ದೊಡ್ಡ ಸ್ಪೂನಷ್ಟು ರೈಸ್ ಫ್ಲೋರು, ಅದೇ ಸ್ಪೂನಲ್ಲಿ 1 ಫ್ಲೋರಷ್ಟು ಗ್ರಾಮ್ ಫ್ಲೋರ್ ಅಥವಾ ಕಡಲೆ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್. ಇದು ನಾನು ಮಣ್ಗಟ್ಟಿ ಜಾಸ್ತಿ ಹಾಕಿರೋದ್ರಿಂದ ಖಾರ ಇದೆ. ಸೊ ನೀವು ಖಾರ ಕಡಿಮೆ ಇದ್ದರೆ 1.5 ಸ್ಪೂನ್ ಹಾಕ್ಕೋಬೋದು. ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮತ್ತು ಇದಕ್ಕೆ 1.5 ಸ್ಪೂನಷ್ಟು ಚಿರೋಟಿ ರವೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಇದಕ್ಕೆ ನಾವು ಕಾಳು ಮೆಣಸಿನ ಪುಡಿ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಏನಿದೆ ಅದು 1/4 ಸ್ಪೂನಷ್ಟು ಹಾಕ್ಕೋಬೇಕು. ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ಹಾಗಾಗಿ ಮತ್ತೆ ಇನ್ನೊಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಥರ ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಮಿಕ್ಸ್ ಆಗಿರೋಂಥ ಮ್ಯಾರಿನೇಟೆಡ್ ಮಸಾಲ ಏನಿದೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಚಿಕ್ಕ ಪ್ಲೇಟ್ ತೊಗೊಳ್ಳಿ, ತುಂಬ ದೊಡ್ಡದಾದರೆ ಮಸಾಲ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ, ಆವಾಗ ತಿಕ್ಕಾಗಿ ನಾವು ಮ್ಯಾರಿನೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಣ್ಣ ಪ್ಲೇಟ್ ತೊಗೊಂಡು ಪ್ಲೇಟ್ ಸೆಂಟರಲ್ಲಿ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಿಕ್ ಲೇಯರ್ ಥರ ಸೆಂಟ್ರಲ್ಲಿ ಸ್ಪ್ರೆಡ್ ಮಾಡಬೇಕು.
ಸೊ ಈಗ ಬನಾನಾನ ನಾವು ಏನು ಸ್ಲೈಸ್ನ ಸಾಲ್ಟ್ ವಾಟರಲ್ಲಿ ಡಿಪ್ ಮಾಡಿದ್ವಿ ಅದನ್ನು ತಗೊಂಡು ಈ ಮಸಾಲ ಮೇಲೆ ಈ ಥರ ಡಿಪ್ ಮಾಡಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಬೇಕು. ಸೊ ಆ ಮಸಾಲ ಎಲ್ಲ ಅದಕ್ಕೆ ಬೈಂಡ್ ಆಗಬೇಕು. ಆ ಥರ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಬೈಂಡ್ ಆಗುತ್ತೆ ಚೆನ್ನಾಗಿ. ಸೊ ಈ ಥರ ನಾವು ಎಷ್ಟು ಫ್ರೈ ಮಾಡ್ತೀವಿ ಒಂದು ತವಾದಲ್ಲಿ ಅಥವಾ ಬಾಣಲಿಲಿ ಅಷ್ಟನ್ನು ನಾವು ಒಂದ್ಸಲಿ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಬೈಂಡ್ ಆಗುತ್ತೆ. ನೋಡಿ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಕಾಯ್ತಾ ಇದ್ದಂಗೆ ಈಗ ನಾವು ಮ್ಯಾರಿನೇಟ್ ಮಾಡಿರೋಂತಹ ಎಲ್ಲ ಬನಾನಾನ ಈ ಥರ ಹಾಕ್ತಾಯಿದ್ದೀನಿ. ಅಂದರೆ ಎಲ್ಲೆಲ್ಲಿ ಜಾಗ ಕಾಣಿಸುತ್ತೆ ಅಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಹೋಗಬೇಕು. ಒಂದಕ್ಕೊಂದು ಅಂಟಬಾರ್ದು ಅಷ್ಟೇ, ಅಷ್ಟು ಗ್ಯಾಪ್ ಬಿಟ್ಟು ನಾವು ನೀಟಾಗಿ ಅರೇಂಜ್ ಮಾಡಬೇಕು. ಅಪ್ಪಮ್ಮ ತವ ಆಗಿರ್ಬೋದು, ಮಾಮೂಲಿ ರೋಟಿ ತವ ಆಗಿರ್ಬೋದು, ಯಾವುದ್ರ ಮೇಲಾದರೂ ಇದನ್ನು ಮಾಡ್ಬೋದು. ನೋಡಿ ಇದಕ್ಕೆ ನಾನು ಇನ್ನೂ ಆಯಿಲ್ ಹಾಕಿಲ್ಲ, ಹಾಗೆ ನೀಟಾಗಿ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ನೋಡಿ ಆರೋಗ್ಯಕರವಾದ ಆಯಿಲ್ಲೆಸ್ ಬನಾನಾ ತವಾ ಫ್ರೈ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬೇಕಾದ್ರೆ ನಾವು ಸುತ್ತ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕಬೇಕು. ಅದು ಡೌನ್ ಇರೋದ್ರಿಂದ ಎಲ್ಲ ಕಡೆ ಬರುತ್ತೆ. ಮುಚ್ಚಿಬಿಟ್ಟು 1 ನಿಮಿಷ ಬೇಯಿಸಿದ್ರೆ ಈ ಥರ ಫ್ರೈ ಆಗಿದೆ. ಸೊ ಇದನ್ನು ನಾವು ಉಲ್ಟಾ ಮಾಡಿ ಕೂಡ ಬೇಯಿಸಬೇಕು. ನೋಡಿ ಪ್ರತಿ ಸಲ ಮುಚ್ಚಿ ಬೇಯಿಸೋದ್ರಿಂದ ಅದು ಬೇಗ ಆಗುತ್ತೆ. ನೋಡಿ ಈ ಥರ ಮಸಾಲೆ ಬೈಂಡ್ ಆಗಿರೋದು ಅದ್ರ ಮೇಲೆ ಉದುರೋದಿಲ್ಲ. ಸೊ ಇದನ್ನು ನೀಟಾಗಿ ಒಂದೊಂದೇ ಫ್ಲಿಪ್ ಮಾಡಿಬಿಟ್ಟು ಬೇಯಿಸಬೇಕು. ಆ ರೋಸ್ಟ್ ಆಗಿರೋ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ, ರವೆ ಮತ್ತು ಮಸಾಲೆ. ಸೊ ಆವಾಗ ಈ ಥರ ಯಾವುದಾದ್ರು ಬೆಂದಿಲೋ ಅದನ್ನ ಫ್ಲಿಪ್ ಮಾಡಿಬಿಟ್ಟು ಬೇಯಿಸಿ ಅದನ್ನು ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದು 3ನೇ ಟ್ರಿಪ್ ಹಾಕಿದ್ದೀನಿ. ಸೊ 3ನೇ ಟ್ರಿಪ್ಪಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಲ್ಲ ಫ್ಲಿಪ್ ಮಾಡಿರೋದ್ರ ಮೇಲೆ ಮತ್ತು ಈಗ ಮುಚ್ಚಿಬಿಟ್ಟು ಬೇಯಿಸಿದ್ರೆ ನೋಡಿ ಈ ಥರ ತವಾ ಫ್ರೈ ರೆಡಿಯಾಗಿದೆ. ತುಂಬ ಕಡಿಮೆ ಆಯಿಲ್ನಲ್ಲಿ, ಹಾಗೆ ಮ್ಯಾರಿನೇಟ್ ಮಾಡಿದ ತಕ್ಷಣ ಈ ಥರ ತವಾ ಫ್ರೈ ಮಾಡೋದ್ರಿಂದ ಟೈಮ್ ಕೂಡ ಉಳಿಯುತ್ತೆ. ತುಂಬ ರುಚಿಕರವಾದ ಆರೋಗ್ಯಕರವಾದ ತವಾ ಫ್ರೈ, ಬನಾನಾದ ತವಾ ಫ್ರೈ ಈಗ ಸವಿಯಲು ಸಿದ್ಧ ಆಗಿದೆ. ಈ ರಾ ಬನಾನಾ ತವಾ ಫ್ರೈ ಏನಿದೆ ಇದು ಸ್ನ್ಯಾಕ್ ಟೈಮಿಗೂ ಟೀ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮೊಸರನ್ನ ಜೊತೆ ಮತ್ತು ತರಕಾರಿ ಇಲ್ಲದೆ ಇದ್ದಾಗ ಪಲ್ಯ ಥರ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಹಾಗೆ ಸ್ಟಾರ್ಟರ್ ಆಗಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.